ನಮಸ್ಕಾರ ವೀಕ್ಷಕರೇ. ಕಳೆದ ಒಂದು 15-20 ದಿನಗಳಿಂದ ಸೋಷಿಯಲ್ ಮೀಡಿಯಾ ಟ್ರೆಂಡ್ ಆಗಿರುವಂಥ ಟಾಪಿಕ್ಕು ಈ ಶಾಂತಿ ಮತ್ತು ಕ್ರಾಂತಿ ಮೂವಿ ರಿಲೀಸ್ ಬಗ್ಗೆ. ಸೊ ಇದ್ರ ಬಗ್ಗೆ ನನ್ನದೇ ಆದ ಶೈಲಿಯಲ್ಲಿ ನಾನು ಒಂದು ವಿಶ್ಲೇಷಣೆ ಮಾಡಿಕೊಂಡು ಪ್ರಿಡಿಕ್ಷನ್ ಕೂಡ ಕೊಟ್ಟಿದ್ದೆ. ಅದರಲ್ಲಿ ಕ್ಲಿಯರಾಗಿ ಹೇಳಿದ್ದೆ, ಇದನ್ನು ರಿಲೀಸ್ ಮಾಡೋದು ತುಂಬ ಚಾಲೆಂಜಿಂಗ್ ಇದೆ, ತುಂಬ ಕಷ್ಟ ಇದೆ, ಟೆಕ್ನಿಕಲಿ ದೇ ವಿಲ್ ಫೇಸ್ ಹ್ಯೂಜ್ ಇಶ್ಯೂ ಅಂತ ಕೂಡ ಹೇಳಿದ್ದೆ. ಅದಲ್ಲದೆ ಈ ರೀಮೇಕಿಂಗ್ ಕೂಡ ಆಗಲ್ಲ ಅಂತಲೂ ಕೂಡ ಏನೋ ಹೇಳಿದ್ದೆ. ಸೊ ಅದೇ ಥರನಾಗಿ ನಿನ್ನೆ ಒಂದು ಅಫಿಷಿಯಲ್ ಆಗಿ ಈ ಒಂದು ಮೂವಿ ಬಗ್ಗೆ ಒಂದು ಅನೌನ್ಸ್ಮೆಂಟ್ ಬಂತು. ಏನಪ್ಪ ಅಂತಂದರೆ ಈ ಮೂವಿ ಈ ಕ್ಷಣದಲ್ಲಿ ರಿಲೀಸ್ ಮಾಡೋಕ್ಕೆ ಆಗ್ತಾ ಇಲ್ಲ. ಕಾರಣ ಏನಪ್ಪ ಅಂತಂದರೆ ಒರಿಜಿನಲ್ ಅದು ಏನು ಕಾಪಿ ಇತ್ತು ಅದೆಲ್ಲ ಮೆಲ್ಟಾಗಿ ಹೋಗ್ಬಿಟ್ಟಿದೆ. ಸೊ ಹಂಗಾಗಿ ಇದನ್ನು ರಿಲೀಸ್ ಆಗ್ತಾ ಇಲ್ಲ ಅಂತ ಅನೌನ್ಸ್ ಮಾಡಿದ್ರು. ಸೊ ಅಲ್ಲಿಗೆ ನಾವು ಮಾಡಿರುವಂಥ ಅನಲೈಸು 100% ಎಕ್ಯುರಸಿಯನ್ನು ತೋರಿಸಿದೆ. ಇದನ್ನೇ ನಾನು ಸ್ವಲ್ಪ ವಿಸ್ತಾರವಾಗಿ ಹಿಂದೆ ನೋಡೋದಾದರೆ ಸುಮಾರು ಕನ್ನಡ ಮೂವಿಗಳನ್ನು ರಿಲೀಸ್ ಮಾಡಿದರು. ಅದರಲ್ಲಿ ಯಾವುದೇ ತೊಂದರೆ ಕೂಡ ಆಗಲಿಲ್ಲ. ಆದರೆ ಈ ಮೂವಿ ಮಾಡಬೇಕಂದ್ರೆ ಅವರಿಗೆ ಆಗಲೇ ಇಲ್ಲ. ಕಾರಣ ಆ ಒಂದು ಒರಿಜಿನಲ್ ಕಾಪಿ ಅನ್ನೋದು ಮೆಲ್ಟಾಗಿ ಹೋಗಿತ್ತು, ಒರಿಜಿನಲ್ ಕಾಪಿಗೆ ಸಮಸ್ಯೆ ಇತ್ತು, ಟೆಕ್ನಿಕಲ್ ಇಶ್ಯೂಸ್ ಇತ್ತು. ಸೊ ಇದನ್ನೇ ನಾವು ನಮ್ಮ ಅನಲೈಸಲ್ಲಿ ಕ್ಲಿಯರಾಗಿ ಹೇಳಿದ್ವಿ. ಅದನ್ನು ನಾವು ಫ್ರೀಡಮ್ ಚಾನಲ್ಲು ಕೊಟ್ಟಿದ್ವಿ, ನಮ್ಮ ಯೂಟ್ಯೂಬ್ ಖಾತೆಯಲ್ಲಿ ಕೂಡ ಹಂಚ್ಕೊಂಡಿದ್ವಿ. ಸೊ ಇದೇ ಥರನಾಗಿ ಯಾವುದೆಲ್ಲ ಮುಂಬರುವಂಥ ವೈರಲ್ ಟಾಪಿಕನ್ನು ಸೆಲೆಕ್ಟ್ ಮಾಡಿಕೊಂಡು ನನ್ನದೇ ಆದ ಶೈಲಿಯಲ್ಲಿ ನಾನು ಅದನ್ನು ಪ್ರಿಡಿಕ್ಷನ್ ಮಾಡುವಂಥ ಪ್ರಯತ್ನ ಪಡ್ತೀನಿ. ಇಷ್ಟು ಹೇಳುತ್ತಾ ಇವತ್ತಿನ ಸಂಚಿಕೆ ಅಲ್ಪಾರಾಮ ಮಾಡ್ತಿದ್ದೀನಿ. ಸರ್ವೇ ಜನಾಃ ಸುಖಿನೋ ಭವಂತು.